ಕೊನೆಯದಾಗಿ ರಾಶಿಫಲದಲ್ಲಿ ಮೀನರಾಶಿಯವರಿಗೆ ರಾಶೀಶನು ಪಂಚಮದಲ್ಲಿ ಬರೋದು ಬಹಳ ವಿಶೇಷವಾಗಿರ್ತಕ್ಕಂಥ ಶುಭ ಕಾರ್ಯದಲ್ಲಿ ಪ್ರಗತಿ, ಆದಾಯದಲ್ಲಿ ವೃದ್ಧಿ, ಆರೋಗ್ಯದಲ್ಲಿ ಬೆಟರ್ಮೆಂಟ್ ಆಗ್ತಕ್ಕಂಥದ್ದು, ಸುಧಾರಣೆ ಆಗ್ತಕ್ಕಂಥದ್ದು, ನಾನಾ ವ್ಯವಹಾರಗಳಿಗೆ ಚಾಲನೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಕೆಲಸದಲ್ಲಿರ್ತಾರೆ, ಸ್ವಂತ ಉದ್ಯೋಗದಲ್ಲಿ ಇರ್ತಾರೆ, ಹುಡುಕ್ತಾ ಇರ್ತಾರೆ ಏನು ಮಾಡಬೇಕು ಅಂತ. ಇದಕ್ಕೆಲ್ಲ ಅವಕಾಶ. ನಾವೆಲ್ಲರೂ ಕೂಡ ಯಾವುದೋ ಒಂದರಲ್ಲಿ ಸಿದ್ಧಹಸ್ತ್ರ ಇರ್ತೀವಿ. ಪ್ರತಿಯೊಬ್ಬರು ಒಂದು ಕಸ ಗುಡಿಸೋದ್ರಿಂದ ಹಿಡಿದು ಪೈಲಟ್ವರೆಗೂ ನಮ್ಮ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಕೆಲಸ ಬರ್ತದೆ, ಯಾವುದೋ ಒಂದು ಕೆಲಸದಲ್ಲಿ ಇರ್ತೀವಿ. ಆದರೆ ಅದನ್ನು ಅದು ಉಪಯೋಗಕ್ಕೆ ಬರಬೇಕಲ್ಲ. ಈ ಪೆನ್ನು ಜೋಬಲ್ಲಿದೆ, ಅದು ಬರೆಯೋವಂಥ ಸನ್ನಿವೇಶ ಬರಬೇಕಲ್ಲ. ಇಲ್ಲದೆ ಅವರು ಪೆನ್ ಇಟ್ಕೊಂಡು ಎಂತ ಮಾಡೋದು? ಪ್ರಯೋಜನ ಇಲ್ಲ. ಬರೆಯುವಂಥ ಸನ್ನಿವೇಶ ಬಂದರೆ ನನಗೆ ಎಷ್ಟು ಚೆನ್ನಾಗಿ ಬರೀಲಿಕ್ಕೆ ಬರ್ತದೆ ಅಂತಂತ ನಾನು ಅದನ್ನು ಸಿದ್ಧ ಮಾಡಿ ತೋರಿಸ್ಬೋದು. ಅದನ್ನು ಅವಕಾಶ ಅಂತ ಕರೆಯೋದು. ಆ ಅವಕಾಶ ಆಗಬೇಕು ಅಂತಂದರೆ ಗ್ರಹಾನುಕೂಲಗಳು ಇರಬೇಕು ಮನುಷ್ಯನಿಗೆ. ಆ ಅರ್ಥದಲ್ಲಿ ಈಗ ನಿಮಗೆ ನಾನಾ ಜನರಿಗೆ ಇರ್ತಕ್ಕಂತಹ ವೃತ್ತಿ, ಸ್ವಂತ ಉದ್ದಿಮೆ, ದೇಶದಲ್ಲಾಗಲಿ ವಿದೇಶದಲ್ಲಾಗಲಿ, ಇದಕ್ಕೆಲ್ಲ ನಿಮಗೆ ಇರ್ತಕ್ಕಂಥ ಒಂದು ಕರ್ಮ ಸಾಮರ್ಥ್ಯ, ಇದನ್ನು ಪ್ರಕಟ ಮಾಡಿಕೊಳ್ಳಲಿಕ್ಕೆ ಅಥವಾ ಉಪಯೋಗಿಸಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ತಿಂಗಳು ನವಂಬರ್ ತಿಂಗಳು. ಮೀನರಾಶಿಯವರಿಗೆ ಬಹುತೇಕ ಎಲ್ಲರಿಗೂ, ಅಂದರೆ ಇಡೀ ಪ್ರಪಂಚಕ್ಕೆ ನವಂಬರ್ ತಿಂಗಳು ಒಳ್ಳೆಯದು. ಒಂದು ಮುಖ್ಯ ಕಾರಣ ಗುರುವಿನ ಉಚ್ಚ ರಾಶಿ ಸಂಚಾರ. ಬಹುತೇಕ ಅತ್ಯಂತ ದೋಷದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಏನೋ ಒಂದು ಒಳ್ಳೆಯದಾಗ್ತದೆ. ಹಾಗಾಗಿ ಶುಕ್ರನ ಅನುಕೂಲ, ರವಿ ಕುಜರ ಅನುಕೂಲ, ಬುಧ ಒಂದು ಬಿಟ್ಟರೆ ಎಲ್ಲ ಗ್ರಹರೂ ಅನುಕೂಲದಲ್ಲಿದ್ದಾರೆ ಈ ತಿಂಗಳು. ವಿಶೇಷ ಗುರುವಿನ ಅನುಕೂಲ ಇರತಕ್ಕಂತಹ ಒಂದು ಮಾಸದಲ್ಲಿ ನವಂಬರ್ ಮಾಸ ಭವಿಷ್ಯವನ್ನು ವಿವರವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭಕಾಮನೆಗಳು. ಶುಭವಾಗಲಿ. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.